ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ ಏನು ಅಂತ ಹೇಳಿದ್ರೆ, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಬಹಳ ಶ್ರಮ ಮತ್ತು ಕಠಿಣವಾದಂಥ ಪರಿಶ್ರಮ ಇದ್ದೇ ಇರುತ್ತೆ. ಆ ಶ್ರಮದ ಮುಖಾಂತರವಾಗಿ ಯಾರಾದರೂ ಬೆಳೀತಾ ಇದ್ದರೆ ಕೆಲವರು ನೋಡಿ ಅದನ್ನು ಸಹಿಸಲ್ಲ. ಅಂದರೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ಕಾಮನ್ ಆಗಿ ಈ ಒಂದು ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಹೊಟ್ಟೆ ಹುರಿ ಪಡೋದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಒಬ್ಬರು ಯಾರಾದರೂ ಬೆಳೀತಾ ಇರೋದನ್ನು ನೋಡಿ ಸಹಿಸದೇ ಇರುವಂಥದ್ದು, ಅವ್ರ ಕಾಲು ಇಳಿಯುವಂಥದ್ದು, ಈ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ. ಸೊ ಹೊಟ್ಟೆ ಉರಿಸ್ಕೊಳ್ಳೋಕ್ಕೆ ಏನು ಕಾರಣ, ಜೊತೆಯಲ್ಲಿ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ, ಇದಕ್ಕೇನಾದರೂ ಪರಿಹಾರವನ್ನು ನಾವು ಕಂಡುಕೊಂಡು ನಮ್ಮ ಸಾಧನೆಯ ಹಾದಿಯನ್ನು ನಾವು ಹಿಡಿದು ಮುಂದೆ ಹೋಗ್ಬೋದಾ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು ಅಂತ ಹೇಳಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. 1ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಗುರುಗಳೇ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಖಂಡಿತ ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಹೊಟ್ಟೆ ಕಿಚ್ಚಿಗೆ ಒಳಗಾಗೇ ಆಗ್ತಾನೆ. ಬೆಳೆದಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅಥವಾ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಳ್ಳನಿಗೂ ಕೂಡ ಅವನಿಗೆ ಅವರ ಸಹಪಾಠಿಗಳು ಅಥವಾ ಇನ್ನೊಬ್ಬರು ಹೊಟ್ಟೆ ಉರಿ ಪಡ್ತಾರೆ. ಕಳ್ತನ ಮಾಡಿ ನೋಡಪ್ಪ ಹೆಂಗೆ ಉದ್ಧಾರ ಆಗಿದ್ದಾನೆ. ಸೊ ಹೊಟ್ಟೆ ಉರಿಗೆ ಗುರಿ ಇಲ್ಲ, ಇಂಥದ್ದೇ ಅಂತ ಗುರಿ ಇಲ್ಲ. ಅಸೂಯೆ ಅಂತ ಕರಿತೀವಿ ನಾವು, ಇಂಗ್ಲೀಷಲ್ಲಿ ಜಲಸಿ ದೇವತೆಗಳಿಗೂ ಇತ್ತು. ನಾವು ಬಿಡಿ, ನಾವು ಹುಲುಮಾನವರಲ್ವಾ. ಹೊಟ್ಟೆಯುರಿ ಅಂತಕ್ಕಂಥದ್ದು ದೇವತೆಗಳಿಗೂ ಇರತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಜ್ಯೋತಿಷ್ಯದಲ್ಲಿ ಹೇಗೆ ಅಂತ ಇರ್ತಕ್ಕಂಥದ್ದು ಒಂದು ಕುತೂಹಲ. ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಸು ಕಾಂಪಿಟೇಷನ್. ಜಸ್ಟ್ ಒಂದು ಅಂಗಡಿಗೆ ಹೋಗಲಿ, ಅಂಗಡಿಗೆ ಹೋದಾಗ ಒಂದು ಶ್ಯಾಂಪು ಇಟ್ಟಿರ್ತಾರೆ ಡಿಸ್ಪ್ಲೇಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈ ನಾವು ಮಾಲ್ಗೆಲ್ಲ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ, ಈ ಏನಂತಾರೆ, ಈ ಒಂದು ಶಾಪಿಂಗ್ ಮಾಲ್ಗೆ ಅಥವಾ ನಾವು ಈ ಗ್ರೋಸರಿ ಶಾಪ್ಗೆಲ್ಲ ಹೋಗ್ತೀವಿ. ಅಲ್ಲಿ ಕೆಲವರು ಬಂದು ಬೇರೆ ಬೇರೆ ಪ್ರಾಡಕ್ಟ್ನೆಲ್ಲ ಇಡ್ತಾ ಇರ್ತಾರೆ. ಫಸ್ಟ್ ಅವನು ಬರ್ತಾನೆ, ಅವನ ಪ್ರಾಡಕ್ಟ್ನ ಮುಂದೆ ಇಟ್ಬಿಟ್ಟು ಹೋಗ್ತಾನೆ, ಎಲ್ಲ ಫೋಟೋ ಹೊಡೆದ್ಬಿಟ್ಟು ಕಂಪ್ನಿಗೆ ಕಳಿಸ್ಬಿಡ್ತಾನೆ. ಸರ್ ನಾನು ಮುಂದೆ ಇಟ್ಟಿದ್ದೀನಿ ಸರ್, ಬರೋರೆಲ್ಲ ನಮ್ಮದೇ ತೊಗೊಳ್ತಾರೆ. ಒಂದು ಅರ್ಧ ಗಂಟೆ ಲೇಟ್ ಆದ್ಮೇಲೆ ಇನ್ನೊಂದು ಆ ಕಾಂಪಿಟೇಷನ್ ಇನ್ನೊಬ್ಬ ಬರ್ತಾನೆ, ಶ್ಯಾಂಪು ಅದನ್ನು ಮೆತ್ತಗೆ ತಳ್ತಾನೆ, ಅವನು ಇಡ್ತಾನೆ ಮುಂದೆ. ಸೊ ಜಲಸಿ ಈಸ್ ಫಸ್ಟ್ ಕಾಂಪಿಟೇಷನ್ ಅಂತ ಅರ್ಥ. ಯಾರು ಕಾಂಪಿಟೇಷನಲ್ಲಿ ಲೈಫ್ ಕಾಂಪಿಟೇಷನ್ ಅಂತ ಹೇಳ್ತಾ ಇರೋದು, ಲೈಫ್ ಕಾಂಪಿಟೇಷನಲ್ಲಿ ಫೇಲ್ ಆಗಿರ್ತಾರೆ, ಅವ್ರಿಗೆ ಜಲಸಿ ಸ್ಟಾರ್ಟ್ ಆಗುತ್ತೆ. ಲೈಫ್ ಅನ್ನೋ ಒಂದು ಸಾಧನೆ ಯಾವಾಗ ಅವನಿಗೆ ಬೇಕಾಗಿರೋದು ಅಂದ್ಕೊಂಡಿರೋದು ಸಿಗಲ್ವೋ ಆವಾಗ ಇನ್ನೊಬ್ಬರ ಮೇಲೆ ಜಲಸಿ. ಅದನ್ನು ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಸಿಂಪಲ್. ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಂತ ಕೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಏನೂ ಇಲ್ಲ, ಅದು ಜಲಸಿ ಅಷ್ಟೇ. ಯಾರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು? ನನಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಜಲಸಿ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಅವರು ಬೆಳೆದಿದ್ದಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿರ್ತಕ್ಕಂಥದ್ದು, ಇವೆಲ್ಲದಕ್ಕೂ ಕಾರಣ ಅದು ಬ್ಲ್ಯಾಕ್ ಮ್ಯಾಜಿಕ್ಕೇ. ಅದು ಬ್ಲ್ಯಾಕ್ ಮ್ಯಾಜಿಕ್ ಕೆಲವರಿಗೆ ತಾಕತ್ತೆ, ಕೆಲವರಿಗೆ ತಾಕಲ್ಲ. ಅಂದರೆ ನಿಮಗೆ ಕಣ್ಣು ದೃಷ್ಟಿಯಾಗಿದೆ, ಅದು ಹೊಟ್ಟೆಯವರಿನೇ. ಎಲ್ಲ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ ಈ ಜ್ಯೋತಿಷದಲ್ಲಿ ಅಷ್ಟೇ. ನಿಮಗೆ ಕಣ್ಣೂರಿ ಆಗಿಬಿಟ್ಟಿದೆ, ನಿಮಗೆ ಜಲಸಿ ಜಾಸ್ತಿ ಆಗಿಬಿಟ್ಟಿದೆ, ಅಥವಾ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಇವೆಲ್ಲ ಮೂಲ ಅದೇನೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗ್ರಹ ಇದೆ. ಆ ಗ್ರಹದಿಂದ ಆ ವ್ಯಕ್ತಿ ಜಲಸಿ ಆಗ್ತಾನೆ. ಆ ಗ್ರಹದಿಂದನೇ ನಾವು ಜಲಸಿ ಆಗೋದು. ಆ ಗ್ರಹದ ಒಂದು ವಿಚಾರ ಯಾಕೆ ಜಲಸಿ ಅಂತಂದರೆ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ
ಶೋಷಣೆಗೆ ಒಳಗಾಗಿದ್ದಾಗ, ಹಾಗೆ ಎಲ್ಲ ಕಷ್ಟಪಟ್ಟಿರ್ತಾನೆ, ಅವನ ಯೋಗ್ಯತೆ ಇರುತ್ತೆ, ಎಲ್ಲ ಫಸ್ಟ್ ಕ್ಲಾಸ್ ಯೋಗ್ಯತೆ ಇರುತ್ತೆ, ಆದರೆ ಯೋಗ ಬರಲ್ಲ, ಅದು ಜಲಸಿಗೆ ಕಾರಣ ಆಗುತ್ತೆ. ಸಾಕಷ್ಟು ಸಾಧನೆ ಮಾಡ್ತಾನೆ, ಸನ್ಮಾನಗಳು ಪ್ರಶಸ್ತಿಗಳು ಬರಲ್ಲ. ಹಾಗೆ ಒಬ್ಬರ ಹತ್ರ ಕಲ್ತಿರ್ತಾರೆ, ಕಲ್ತಾದ್ಮೇಲೆ ಅವ್ರ ಥರನೇ ನಾವು ಆಗಬೇಕು ಅಂತ ಹೋಗ್ತಾರೆ. ಆ ಎತ್ತರಕ್ಕೆ ಬರೀದೇ ಇದ್ದಾಗ ಕಲ್ತಿರೋರ ಹತ್ರನೇ ಜಲಸಿ. ಗುರುವಿಗೆ ತಿರುಮಂತ್ರ ಅಂತ ಕರೀತಾರೆ, ಅದು ಗುರುವಿಗೆ ತಿರುಮಂತ್ರ ಅಂತ ಕರೀತಾರೆ. ಹಾಗೆ ಭಾಳ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಒಂದು ದುಡ್ಡಿಂದ ಜಲಸಿ ಬರುತ್ತೆ. ಅವ್ನು ನೋಡು ಹಿಂಗಿದೆ, ಕ್ಲೋಸ್ ಫ್ರೆಂಡ್ಸು, ನೋಡು ಅವ್ನು ದುಡ್ಡಿದೆ ಕಾರಿದೆ ಅಂತ. ಇನ್ನೊಬ್ಬರಿಗೆ ಬ್ಯೂಟಿ ಮೇಲೆ ಜಲಸಿ, ಹಂಗೆ ಅಂತ. ಇದಕ್ಕೆ ಮೂಲ ಕಾರಣ ಒಂದೇ ಒಂದು ಗ್ರಹ, ಅದು ಶನಿ. ಶನಿ ಗ್ರಹ. ನಿಮ್ಮ ಜಾತಕದಲ್ಲಿ ಹೊಟ್ಟೆ ಉರಿ ನೀವು ಪಡ್ತಾ ಇದ್ದೀರಾ, ಶನಿಯಿಂದನೇ ಪಡ್ತಾ ಇರೋದು ನೀವು. ಸ್ಯಾಟ್ರನ್ ಇಸ್ ದಿ ಕಾರಕ ಫಾರ್ ಜಲಸಿ. ಸ್ಯಾಟ್ರನ್ನು ಅಸೂಯೆಗೆ ಕಾರಕ ನಿಮ್ಮ ಜಾತಕದಲ್ಲಿ. ಸೊ ಯಾರ ಮೇಲೆ ಜಲಸಿ ಪಡ್ತಾರೆ? ಆ ಶನಿ ಎಲ್ಲಿ ಕೂತಿದ್ದಾನೋ ಅದರ ಮೇಲೆ. 12 ಭಾವಗಳು, 12 ಮನೆಗಳು, ಯಾವ ಒಂದು ಭಾವದಲ್ಲಿ ಕೂತಿದ್ದಾರೆ. 12 ಭಾವನ ಇವತ್ತು ಮುಗಿಸ್ಬಿಡೋಣ, ಆಮೇಲೆ ಕರೆಗಳು ತಗೊಳ್ಳೋಣ. ಕರೆಗಳು ತಗೊಳ್ಳೋರು ಸ್ವಲ್ಪ ಕೇಳ್ರಪ್ಪ, ಜಲಸಿ ಯಾಕಪ್ಪ? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಸ್ವಲ್ಪ ಹೊಟ್ಟೆಯವರು ಯಾಕೆ ನಿಮ್ಮ ಕಾಲ್ಗಳು ತೊಗೊಳ್ತೀನಿ, ವೆಯ್ಟ್ ಮಾಡಿರಿ. ಜಗತ್ತಲ್ಲಿ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ನನಗೆ ಸಿಗಲಿ, ಇನ್ನೊಬ್ರು ಸಿಗದೇವ್ರ ಪರವಾಗಿಲ್ಲ, ನಾನು ಚೆನ್ನಾಗಿರ್ಬೇಕು ಅಂತ. ಸೊ ಇದು ಒಂಥರ ಜಲಸಿ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಿ. ಜಲಸಿಯ ಮುಖವಾಡ, ಅಸೂಯೆಯ ಮುಖವಾಡ ನನಗೆ ಸಿಗಬೇಕು ಫಸ್ಟು ಅನ್ನೋದು. ಅದು ಕಾಂಪಿಟೇಷನ್. ಎಷ್ಟನೇ ಮನೆ? 6ನೇ ಮನೆ ಅಂತ ಹೇಳ್ತೀವಿ. 6ನೇ ಮನೆ ಶತ್ರು ಸ್ಥಾನ. ಒಂದು ರನ್ನಿಂಗ್ ರೇಸಲ್ಲಿ ನನ್ನ ಮಗನೇ ಓಡಬೇಕು, ಇನ್ನೊಬ್ರ ಮಗ ಅಲ್ಲೇ ಬೀಳಬೇಕು. ನಮ್ಮ ಮಗ ಓಡ್ತಾ ಇರ್ಬೇಕಾದ್ರೆ ಅವ್ನು ಹೆಂಗಾರು ಕಾಲಿಡು ಬೀಳಬೇಕು, ನಮ್ಮ ಮಗ ಬರಬೇಕು. ಜಲಸಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಜಲಸಿ ಅಲ್ಲಿ ಒಳ್ಳೆ ಜಲಸಿ, ಕೆಟ್ಟ ಜಲಸಿ ಅನ್ನೋದು ಡಿಸ್ಟಿಂಗ್ವಿಷ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಈ ಜಲಸಿನ 6ನೇ ಮನೆಗೆ ಇಟ್ಟಿದ್ದಾರೆ. 6ನೇ ಮನೆ ಜಲಸಿ. ಒಂದು ಶನಿ, ಇನ್ನೊಂದು ಜಲಸಿಯ ಮನೆ 6ನೇ ಮನೆ. 6ನೇ ಮನೆ ಯಾವ್ದಾದ್ರು ಗ್ರಹ ಕೂತ್ಕೊಂಡ್ಬಿಟ್ರೆ ಹೈಯೆಸ್ಟ್ ಜಲಸಿ ಅವ್ರಿಗೆ. ಶನಿ ಬಿಟ್ಟು ಇತರೇ ಗ್ರಹ 6ನೇ ಮನೆ ಕೂತ್ಕೊಂಡ್ರೆ ಅವ್ರು ಎಲ್ಲರನ್ನೂ ಬೈತಾ ಇರೋದೆ. ಜಗತ್ತು ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು 6ನೇ ಮನೆ ಯಾವ್ದಾದ್ರು ಗ್ರಹ ಕೂತ್ಕೊಂಡ್ರೆ ಆ ಗ್ರಹದ ಕಾರಕತ್ವದ ಮೇಲೆ ಜಲಸಿ. ಸೊ ಸ್ಯಾಟರ್ನ್ ಇಸ್ ದಿ ಪ್ಲಾನೆಟ್ ಫಾರ್ ಜಲಸಿ. ಸೊ ಜಲಸಿನ ಕಮ್ಮಿ ಮಾಡಿಕೊಂಡ್ರೆ ಅದೇ ಗ್ರಹ ವರ ಆಗ್ತಾರೆ. ಜಲಸಿಗೆ ಆಪೋಸಿಟ್ ಏನು? ಲವ್. ತುಂಬ ಜನ ಗೊತ್ತಿಲ್ಲ. ಲವ್ಗೆ ಆಪೋಸಿಟ್ ಹೇಟ್ ಅಂದ್ಕೊಂಡಿದ್ದಾರೆ. ವಾಟ್ ಈಸ್ ಹೇಟ್? ಬ್ರ್ಯಾಕೆಟಲ್ಲಿ ಜಲಸಿನೇ. ಕರೆಕ್ಟ್ ಅಲ್ವಾ? ಜಲಸಿಗೆ ಆಪೋಸಿಟ್ ವರ್ಡು ಲವ್ ಅಷ್ಟೇ. ಸೊ ಜಲಸಿ ಯಾವ ಚಕ್ರಕ್ಕೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟು. ನಮಗೆ ಸಪ್ತ ಚಕ್ರಗಳಿರುತ್ತಲ್ಲ, ಹಾರ್ಟ್ ಚಕ್ರ ಬ್ಲಾಕ್ ಇದ್ದರೆ ಅಲ್ಲಿರ್ತಕ್ಕಂಥ ಕಂಪನಾಂಕಗಳು ಅಂತ ಹೇಳ್ತೀವಿ. ಆ ಕಂಪನಾಂಕಗಳು ಅಥವಾ ಫ್ರೀಕ್ವೆನ್ಸೀಸು ಪ್ಯೂರ್ ಇಲ್ಲ ಅಂದರೆ, ಇಂಟೆನ್ಷನ್ಸ್ ಆರ್ ನಾಟ್ ಪ್ಯೂರ್, ಜಲಸಿ ಸ್ಟಾರ್ಟ್ಸ್. ಸೊ ಪ್ರತಿಯೊಬ್ಬ ಮನುಷ್ಯರು ಕೂಡ ಜಲಸಿನ ಬಿಡಬೇಕು. ಅಂದರೆ ಶನಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ವರ್ಲ್ಡಲ್ಲಿರ್ತಕ್ಕಂಥ ನ್ಯೂನ್ಯತೆನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮ ಕಣ್ಣು ದೃಷ್ಟಿ ಪ್ರಕಾರ ಜಗತ್ತನ್ನು ನೋಡಬಾರ್ದು. ಜಗತ್ತು ಹೇಗಿದೆ ಹಾಗೆ ಇರಲಿ ಅಂತ ಬಿಟ್ಟರೆ ಶನಿ ಒಳ್ಳೆಯವನಾಗ್ತಾನೆ. ನಾವು ಶನಿ ಕಾಟ ಇದೆ ಇವ್ರಿಗೆ, ಶನಿ ಪೂಜೆ ಮಾಡಿ, ಶನಿ ಶಾಂತಿ ಮಾಡಿ, ಶನೇಶ್ವರಕ್ಕೆ ನೀವು 1000 ಸತಿ ಹೋಗಿ ಅಭಿಷೇಕ ಮಾಡಿರಿ, ವೇಸ್ಟ್. ನಿಮ್ಮದೆಲ್ಲ ವೇಸ್ಟ್. ಶನಿದೇವ್ರಿಗೆ ಹೋಗಿ ಶನಿದೇವ್ರ ದೇವಸ್ಥಾನದಲ್ಲಿ ಹಿಂಗೆ ಕ್ಯೂ ನಿಂತ್ಕೊಂಡು, ಯಾಕಂದರೆ ನಾನು ಶನಿ ತತ್ವದಲ್ಲೇ ಹುಟ್ಟಿರೋದು. ನನಗೆ ಮೋಸ್ಟ್ ಪವರ್ಫುಲ್ ಪ್ಲಾನೆಟ್ ಇಸ್ ಸ್ಯಾಟರ್ನ್. ನನ್ನ ಜಾತಕದಲ್ಲಿ ನಾನು ಆಲ್ವೇಸ್ ಐ ವೇರ್ ಬ್ಲ್ಯಾಕ್. ಆ ಶನಿ ಭಗವಂತನ ತತ್ವ ಚೆನ್ನಾಗಿ ಗೊತ್ತಿದೆ. ಆ ತತ್ವದ ಪ್ರಕಾರ ಹೇಳ್ತೀನಿ. ನೀವು ನಾಳೆ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ಮಾಡೋದಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ಬೇಡ್ಕೋಬೇಕು ನೀವು, ನಾನು ಜಲಸಿನ ಬಿಡ್ತೀನಿ, ಅಸೂಯೆನ ಬಿಡ್ತೀನಿ. ನಾನು ಅಲ್ಲೋಗ್ಬಿಟ್ಟು ನಂಗೆ ಮದುವೆ ಆಗಿಲ್ಲ, ಅವ್ಳಿಗಾಯ್ತು, ಇವ್ರಿಗಾಯ್ತು, ಇನ್ನೂ ಅಲ್ಲೇ ಹಿಂಗೆ ಆಶೀರ್ವಾದ ಮಾಡ್ತೀನಿ, ಇನ್ನೂ ಜಾಸ್ತಿ ಆಗಲಿ ನಿನಗೆ ಪ್ರಾಬ್ಲಮ್ ಅಂತ. ಎಷ್ಟು ಜನ ಶನಿದೇವ ದೇವಸ್ಥಾನಕ್ಕೆ ಹೋಗಿರೋರಲ್ಲ ನೊಂದಿರೋರೆ 90%. ನಾನು ಎಲ್ಲೇ ನೋಡಿದ್ದೀನಿ. ಎಲ್ಲೆಲ್ಲಿ ನಾನು ಸ್ಯಾಟರ್ಡೆ ಎಲ್ಲ ಹೋಗ್ತೀನಿ, ಅಲ್ಲಿ ಕ್ಯೂ ಜಾಸ್ತಿ ಇರ್ತಾರೆ. ಹಳೆಯ ಬಟ್ಟೆ, ಹಳೆಯ ಒಂದು ಇದು ಹಿಂಗಾಗ್ಬಿಟ್ಟಿರ್ತಾರೆ. ಅಲ್ಲಿ ಹೇಳ್ಬಿಟ್ಟಿರ್ತಾರೆ ಶನಿ ಕಾಟ ಅಂತ. ಲವಲವಿಕೆಯಿಂದ ಇರಬೇಕು ಶನಿ ಹತ್ರ ಹೋದಾಗ. ಶನಿ ಹತ್ರ ಹೋದಾಗ ನಂತರ ಯಾರೂ ಇಲ್ಲ ಅಂತ ಹೇಳ್ಬೇಕು. ಒಂದು ಅದು ಸೆಲ್ಫ್ ಕಾನ್ಫಿಡೆನ್ಸು. ನಾನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ಬೇಕು. ಇದು ಮಾಡಬೇಕು. ಇದು ನಮ್ಮ ಕಾಂಪೌಂಡ್ರ್ ಹೇಳಲ್ಲ, ಅಥವಾ ಕಾಂಪೌಂಡ್ರ್ ಗೊತ್ತಿಲ್ವೇನೋ.
ಅವ್ರಿಗೂ ಜಲಸಿ ನಮ್ಮ ಮೇಲೆ. ಹೌದು ಹೌದು. ಸೊ ನಾನು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಹೇಳಿದ್ದೀನಿ ಇವತ್ತು. ಯಾರ್ಯಾರು ಶನಿದೇವರ ದೇವಸ್ಥಾನ ಅಥವಾ ನವಗ್ರಹ ಸುತ್ತಾರೆ, ಪ್ರೀತಿಯಿಂದ ಸುತ್ತಿ. ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಗಿಲ್ಲ ಅಂತಂದಾಗ ಒಂದು ನೋವಿರುತ್ತೆ. ಆ ನೋವಿನ ಮನೆ 8ನೇ ಮನೆ. ಆ ನೋವಿನ ಮನೆಗೆ ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಟರೆ ಅದು 11ನೇ ಮನೆ, 6ನೇ ಮನೆ. 8ರಿಂದ ನಾವು ಕೌಂಟ್ ಮಾಡಿದಾಗ ಇಟ್ ಈಸ್ ದಿ 6th ಹೌಸ್. ಸೊ 6 and 8 ಆರ್ ವೆರಿ ಡೇಂಜರಸ್ ಹೌಸಸ್ ಫಾರ್ ಒನ್ಸ್ ಸೆಲ್ಫ್ ಗ್ರೋತ್. ಓಕೆ. ಶನಿ ಇಸ್ ದಿ ಕಾರಕ ಫಾರ್ ಜಲಸಿ. ಯಾವ್ಯಾವ ಮನೇಲಿ ಕೂತ್ಕೊಂಡ್ರೆ ಯಾವ್ಯಾವ್ದ್ರ ಮೇಲೆ ಜಲಸಿ, ಅದು ವೆರಿ ಸಿಂಪಲ್. 1ರಿಂದ 12 ಭಾವಗಳ ಮೇಲೆ ಜಲಸಿ ಇರ್ತಕ್ಕಂಥದ್ದು. ಇನ್ನೊಂದು 2 ನಿಮಿಷ ಲಗ್ನದ ಬಗ್ಗೆ ಹೇಳ್ಬಿಡೋಣ, ಆಮೇಲೆ ಕರೆ ತಗೊಳ್ಳೋಣ. ಕರೆ ಕಾಯ್ರಪ್ಪ, ನಾನು ನಿಮಗೆ ಕಾಲ್ಸ್ ತೊಗೊಳ್ತೀನಿ. ಸಾಕಷ್ಟು ಜನ ಕರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು 20 ಸೆಕೆಂಡು ಆನ್ಸರ್ ಕೊಟ್ಟರೆ ಸಾಕು ಸರ್ ಅಂತ. ಖಂಡಿತ ಕೊಡ್ತೀನಿ. ಮತ್ತು ಜಲಸಿ ಯಾರ ಮೇಲೂ ಪಡಬೇಡಿ. ಸೊ ನಿಮ್ಮ ಸಿಸ್ಟರ್ ಮೇಲೆ, ನಿಮ್ಮ ಬ್ರದರ್ ಮೇಲೆ, ತಂದೆ ಮೇಲೆ, ತಾಯಿ ಮೇಲೆ, ಟಿ ವಿಲಿ ನಮ್ಮ ನೋಡಿದ ಮೇಲೆ ನಮ್ಮ ಮೇಲೂ ಎಲ್ಲ ಕಣ್ಣೂರಿ ಅಂತ ಹೇಳ್ತಾರಲ್ಲ, ಶನಿ ನಿಮಗೆ ಬಿಡೋದೇ ಇಲ್ಲ. ಯು ವಿಲ್ ನೆವರ್ ಗ್ರೋ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ದೇ ವಿಲ್ ನೆವರ್ ಗ್ರೋ. ಅದೇನೋ ಹಿಂದಿನ ಕರ್ಮದ ಉಳಿಯೋದು ಅದು ಕಾಣಿಸಲ್ಲ ಅಷ್ಟೇ. ಹೋಗ್ತಾ ಹೋಗ್ತಾ ಡಿಟ್ಯೂರೇಟ್ ಆಗುತ್ತೆ. ಶನಿ ಡಿಸ್ಟ್ರಕ್ಷನ್ ಅಂತ ಹೇಳ್ತಾನೆ. ಸ್ಯಾಟರ್ನ್ ಡಿಸ್ಟ್ರಕ್ಷನ್ ದಿ ಪರ್ಸನ್. ಗೊತ್ತಿಲ್ದಂಗೆ ಅಡ್ರೆಸ್ ಇಲ್ದಂಗೆ ಕಳಿಸ್ಬಿಟ್ಟಿರ್ತಾನೆ. ಅವನೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಹೋಗ್ಬಿಟ್ಟೆ ಅಂತ. ಎಲ್ಲದರಲ್ಲೂ, ದುಡ್ಡು ಕಾಸು ವಿಚಾರದಲ್ಲಿ, ಮಾನಸಿಕವಾಗಿ ಎಲ್ಲ. ಅದಕ್ಕೆ ಶನಿನ ದುಃಖಕಾರಕ ಅಂತ ಹೇಳಿದ್ದಾರೆ. ದುಃಖಕಾರಕವಾಗಿರ್ತಕ್ಕಂಥ ಶನಿ ಆ ಒಂದು ಕಾರಕತ್ವ ಕೊಟ್ಟಿದ್ದಾರೆ. ದುಃಖಕಾರಕ ಯಾರು ಅಂತ. ಯಾಕೆ ದುಃಖ ಬರುತ್ತೆ? ಜಲಸಿಯಿಂದನೇ. ಇವತ್ತು ಯಾರ್ಯಾರು ಈ ಒಂದು ಎಪಿಸೋಡ್ ನೋಡ್ತಿರೋ, ಇವತ್ತಿಂದನೇ ಸ್ಟಾಪ್ ಮಾಡಿ. ಸ್ಟಾಪ್. ಆ ಸ್ಟಾಪ್ ಮಾಡಿದ್ರೆ ಸ್ಯಾಟ್ರನ್ ವಿಲ್ ಟರ್ನ್ ಬೆನಿಫಿಕ್. ಮ್ಯಾಲಿಫಿಕ್ ಸ್ಯಾಟ್ರನ್ ಅಂತ ಕರೀತಾರೆ. ಮ್ಯಾಲಿಫಿಕ್ ಸ್ಯಾಟ್ರನ್ ಬಂದ್ಬಿಟ್ಟು ಈ ಥರ ಅಸೂಯೆ ಕೊಡುತ್ತೆ. ಯಾರಿಗೆ ಸ್ಯಾಟ್ರನ್ ರೆಟ್ರೋಗ್ರೇಡ್ ಇದೆಯೋ ದೇ ಆರ್ ಮೋಸ್ಟ್ ಲಕ್ಕಿ. ಯಾರಿಗೆ ಶನಿ ವಕ್ರಿ ಇದೆಯೋ ನಿಮಗೆ ಬೈ ಡಿಫಾಲ್ಟು ಆ ಗ್ರಹ ನಿಮಗೆ ಜಲಸಿ ಕೊಡೋದೇ ಇಲ್ಲ. ತುಂಬ ಸಾಧಕರು, ಪ್ರತಿಯೊಬ್ಬರನ್ನು ಪ್ರೀತಿಸ್ತಕ್ಕಂಥವ್ರು 95% ಶನಿ ರೆಟ್ರೋಗ್ರೇಡ್ ಇರುತ್ತೆ ಅವ್ರ ಜಾತಕದಲ್ಲಿ. ಯಾರಿಗೆ ಶನಿ ವಕ್ರಿ ಉಲ್ಟಾಗಿರ್ತಾನೋ ಇಟ್ ಈಸ್ ರಿವರ್ಸಲ್ ಆಫ್ ಜಲಸಿ ಅಷ್ಟೇ. ಅಸೂಯದು ಉಲ್ಟಾ, ಎಲ್ಲರೂ ಪ್ರೀತಿ ಮಾಡೋದು. ಸೊ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಅಥವಾ ದೊಡ್ಡ ದೊಡ್ಡ ಸಾಧಕರು ಯಾರು ಎಲ್ಲರೂ ಒಂದೇ ರೀತಿ ನೋಡ್ತಾರೆ, ಎಲ್ಲರೂ ಬೆಳಿಬೇಕು ಅಂತಕ್ಕಂಥ ಮನೋಭಾವ ಅವ್ರಿಗೆ ಶನಿ ರೆಟ್ರೋಗ್ರೇಡ್ ಇರುತ್ತೆ. ಶನಿ ಡೈರೆಕ್ಟ್ ಇರೋದೇ ಪ್ರಾಬ್ಲಮ್ಮು. ಶನಿ ರೆಟ್ರೋಗ್ರೇಡ್ ಆದಾಗ ಆಶೀರ್ವಾದ ನಮಗೆ. ಸೊ ಯಾರ್ಯಾರು ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತಿರೋ, ರೆಟ್ರೋಗ್ರೇಡ್ ಆದರೂ ಹೋಗಿ. ರೆಟ್ರೋಗ್ರೇಡ್ ಡೈರೆಕ್ಟ್ ಆದರೆ ಅಲ್ಲಿ 6 ಅಂತ ಬರೆದಿದೆ, ಡೈರೆಕ್ಟ್ ಇದ್ದರೂ ಹೋಗಿ. ಅಲ್ಲಿ ಹೋಗಿ ಒಂದೇ ಬೇಡಬೇಕು, ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಕೇಳಬೇಡಿ. ನಾನು ಯಾರ ಮೇಲೂ ಅಸೂಯೆ ಪಡಲ್ಲ. ದಿಸ್ ಶುಡ್ ಬಿ ಯುವರ್ ಮಂತ್ರ. ಅದು ಯಾರಾದರೂ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಎದುರು ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು, ನನ್ನ ಬಾಸ್ ಆಗಿರ್ಬೋದು. ನಾನು ಅಸೂಯೆ ಪಡಲ್ಲ. ದಟ್ ಈಸ್ ದೇರ್ ಲೈಫ್, ದಿಸ್ ಈಸ್ ಮೈ ಲೈಫ್. ನನ್ನ ಲೈಫ್ನ ಉದ್ಧಾರ ಮಾಡು, ಬೇರೆಯವ್ರ ಮೇಲೆ ನಾನು ಅಸೂಯೆ ಪಡಲ್ಲ. ಈ ಒಂದು ನಿಟ್ಟಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕಲ್ಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಅದು ಹೇಳಿದ್ರೆ ವೇಸ್ಟೇ, ಅದು ವೇಸ್ಟೇ. ಈ ಕಡೆ ಜಲಸಿ ಇಟ್ಕೊಂಡು ಶನಿನ ಕೊಂಡಾಡಿದ್ರೆ ವೇಸ್ಟು. ಕರೆಕ್ಟಾ? ಅಂದರೆ ರಾಜನ್ನ ಕೊಂಡಾಡಿ ಪ್ರಜೆಗಳನ್ನೆಲ್ಲ ಅಸೂಯೆ ಪಟ್ರೆ ಸಿಂಪಲ್ ಕಾನ್ಸೆಪ್ಟು ಅಲ್ವಾ? ರಾಜ ನೀನು ಗ್ರೇಟಪ್ಪ, ನಿನ್ನ ಥರ ಯಾರೂ ಇಲ್ಲ, ನೀನು ಮಹಾನ್ ಶಕ್ತಿಶಾಲಿ, ನನ್ನನ್ನು ಕಾಪಾಡು ಅಂಥೇಳಿ ಯಾವ ಜನಗಳು ಇವರಲ್ಲ, ವೇಸ್ಟ್ ಜನಗಳು. ಅವನ ಬೆಳೆದಿದ್ದಾನೆ, ಅವನ ಜೈಲ್ಗೆ ಹೋಗಿ ಬಂದಿದ್ದಾನೆ, ಇವನ. ಅಲ್ಲಿ ಶನಿ ಕೋಪ ಬಂದು ಅವನಿಗೆ ಅಲ್ಲೇ ಕೂರಿಸ್ತಾನೆ. ಎಷ್ಟು ಹೇಳ್ತಾ ಇನ್ನೂ ಕೆಳಗಿಳಿತಾ ಇರ್ತಾರೆ. ಈ ಜಲಸಿಗೆ ಇನ್ನೊಂದು ಕಾರಕ ಡ್ರಿಂಕ್ಸ್, ಕುಡಿತ. ಹಾರ್ಟ್ ಚಕ್ರ ಪ್ಯೂರ್ ಆಗಿದ್ರೆ ಕುಡಿಯಲ್ಲ ಜಾಸ್ತಿ. ಆ ಜಲಸಿನ ಮರಿಬೇಕಲ್ವಾ, ಹೊಟ್ಟೆಯವರಿನ ಮರಿಬೇಕಲ್ವಾ, ಕುಡಿಯೋದು ಅಡಿಕ್ಷನ್. ಎಸ್, ಜಲಸಿ ಇಸ್ ಆಲ್ಸೋ ಅಡಿಕ್ಷನ್. ಯಾರ್ಯಾರು ಕುಡಿತಾ ಇರ್ತಾರೆ ಅದಕ್ಕೆ ಬಂದು ಹೆಂಡತಿನ ಹೊಡೆಯೋದು. ಕುಡಿದಾಗ ಅವನೊಂದು ರಾಕ್ಷಸ. ಯಾಕೆಂದ್ರೆ ಶನಿನೇ ಕಾರಕ ಕುಡಿಯೋಕ್ಕೆ. ಅದಕ್ಕೆ ಹೆಣ್ಮಕ್ಳೆಲ್ಲ ನಮ್ಮ ಗಂಡ ಕುಡಿತಾನೆ, ಬಂದು ಒದಿತಾನೆ, ಮಾಡ್ತಾನೆ. ಜಲಸಿ ಹಾರ್ಟ್ ಚಕ್ರ ಸರಿ ಇಲ್ಲ. ಆಮೇಲೆ ಯಾರ್ಯಾರು ಈ ಥರ ಮಾಡ್ತಾರೋ, ಹಾರ್ಟ್ ಚಕ್ರ ಸರಿ ಇರಲ್ಲ ಮತ್ತು ಜಲಸಿ ಇರುತ್ತೋ ಅವ್ರಿಗೆ ಆಯಸ್ಸಿಲ್ಲ.
ಓಕೆ. ಆಯಸ್ಸಿಲ್ಲ. ಯಾಕಂದರೆ ಶನಿ ಆಯಸ್ಕಾರಕ. ಇವತ್ತು ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ಯಾಟ್ರನ್ ಹೆಂಗೆ ಜೋಡಿಸಿದ್ದಾರೆ, ಅಸೂಯೆಕಾರಕ, ಆಯಸ್ಕಾರಕ. ಯಾವಾಗ ಸ್ಯಾಟ್ರನ್ 9 ಗ್ರಹದಲ್ಲಿ ಒಂದೇ ಒಂದು ಗ್ರಹ, ಯಾಕಂದರೆ ಅದಕ್ಕೆ ಬೆಳಕಿಲ್ಲದೆ ಇರತಕ್ಕಂಥ ಗ್ರಹ ಅದು. ಸೂರ್ಯನಿಂದ ಪ್ಲಾನೆಟರಿ ಇಂಟೆಲಿಜೆನ್ಸಲ್ಲಿ ಇಟ್ ಈಸ್ ವೆರಿ ಫಾರ್, ವೆರಿ ಸ್ಲೋ, ವೆರಿ ಏನಂದರೆ ನಿಧಾನ, ಸ್ಲೋ, ಮಂದ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ನಾವು ಪ್ಯೂರಿಟಿ ತರ್ತೀವಿ, ಸಮಾಧಾನ. ಎಲ್ಲರಿಗೂ ಕೂಡ ಏನಾರು ಆದಾಗ ಏಯ್ ಸಮಾಧಾನ ಕಣೋ ಅಂದರೆ ಶನಿನಿಗೆ ಹೇಳ್ತಾ ಇರೋದು. ಓಕೆ. ಸಮಾಧಾನ ಯಾಕೆ? ಸಮಾಧಾನ ಸಬರ್ ಕರೋ ಅಂತ ಯಾವುದೋ ಬರ್ತಾ ಇರುತ್ತಲ್ಲ, ಅವಾಗ ಸಬರ್ ಕರೋ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ಸ್ಯಾಟ್ರನ್ಗೆ ಸಬರ್ ಕರೋ. 1 ರಿಂದ 12 ಒಂದು ರೀಕ್ಯಾಪ್ ಮಾಡಿಬಿಡ್ತೀನಿ. ಲಗ್ನದಲ್ಲಿದ್ದರೆ ಲುಕ್ಸ್ ಬಗ್ಗೆ ಅವ್ರಿಗೆ ಜಲಸಿ, ಅವರ ಹೈಟ್ ಬಗ್ಗೆ ಜಲಸಿ, ಇನ್ನೊಬ್ಬರ ಬಗ್ಗೆ ಜಲಸಿ, ಲುಕ್ಸ್ ಬಗ್ಗೆ. 2ನೇ ಮನೇಲಿ ಶನಿಲಿ ಕೂತ್ಕೊಂಡ್ರೆ ಇನ್ನೊಬ್ಬರ ಆಸ್ತಿ, ಇನ್ನೊಬ್ಬರು ಸಖತ್ತಾಗಿ ಮಾತಾಡ್ತಾರೆ, ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಇನ್ನೊಬ್ಬರ ಫೇಸ್ ಲುಕ್, ಅದ್ರ ಬಗ್ಗೆ ಜಲಸಿ. 3rd ಹೌಸ್ ಧೈರ್ಯದ ಬಗ್ಗೆ ಜಲಸಿ. ಧೈರ್ಯ ಏನೋ ಯಾಕೋ ಅವ್ನಿಗೆ ಸಖತ್ ಧೈರ್ಯ ಇದೆ, ನನಗೆ ಆ ಥರ ಧೈರ್ಯ ಇಲ್ವಲ್ಲ, ಅಣ್ಣ ತಮ್ಮಂದ್ರ ಮೇಲೆ ಜಲಸಿ. 3ನೇ ಮನೆ. 4ನೇ ಮನೆ ಇನ್ನೊಬ್ಬರ ಮನೆ ಮೇಲೆ ಜಲಸಿ. ಆಹಾ ಎಂಥದ್ದು ಕಟ್ಬಿಟ್ರೋ ಮನೆ, ಆಹಾ ಎಂಥ ಕಾರ್ ತೊಗೊಂಬಿಟ್ರೋ, ಆಹಾ ಏನು. 4ನೇ ಮನೆ. 5ನೇ ಮನೆ ಅವನ ಇಂಟೆಲಿಜೆಂಟ್ ಮೇಲೆ ಇದು, ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ಏನು ಇಂಟೆಲಿಜೆಂಟ್ ಆಗಿದ್ದಾನೆ, ಆಹಾ ಎಲ್ಲ ಕಪಟ, ಹಂಗೆ ಹಿಂಗೆ. ಇಂಟೆಲಿಜೆನ್ಸ್ ಮೇಲೆ ಜಲಸಿ. ಅವರ ಮಕ್ಕಳು ಉದ್ಧಾರ ಆದಾಗ ಅವ್ರ ಮೇಲೆ ಜಲಸಿ. 6ನೇ ಮನೇಲಿ ಶನಿ ಇದ್ದಾಗ ಅವರ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ನನಗೆ ನಮ್ಮ ಕೊಲೀಗ್ಸ್ ಕಂಡ್ರೆ ನನಗೆ ಯಾಕೋ ಎಲ್ಲ ಜಲಸಿ ಇದೆ. ಒಂದು ಕಡೆ ಇದ್ದಾಗ ಜಲಸಿ ಅಂತ ನಮಗೆ ಫೀಲ್ ಆಗಿಬಿಡುತ್ತೆ. 6ನೇ ಮನೇಲಿ ಸ್ಯಾಟ್ರನ್ ಇದ್ದರೆ ಒಂದು ನಮಗಾದರೂ ಬೇರೆ ಕಡೆಯಿಂದ ಎಫೆಕ್ಟ್ ಆಗುತ್ತೆ, ಅವರಲ್ಲೇ ಇದ್ದರೆ ಎಲ್ಲ ಕಿತಾಪತಿ. ಸ್ಯಾಟ್ರನ್ ಒಂಥರ ಕಿತಾಪತಿ ಗ್ರಹ. ಅದು ಕಿತಾಪತಿ ಹೋಗ್ತಾ ಹೋಗ್ತಾ ನಿಮ್ಮನ್ನೇ ಕಿತಾಪತಿ ಮಾಡಿಬಿಡುತ್ತೆ. ಕೇರ್ಫುಲ್ ಆಗಿರಿ. ಇಂಥ ಒಂದು ಇನ್ಫಾರ್ಮೇಷನ್ ಯಾವ ವಾಹಿನಿನೂ ಕೊಡೋಲ್ಲ. ಗುರುಗಳೇ, ಆಗಿದ್ರೆ ಇದಕ್ಕೇನಾದರೂ ಪರಿಹಾರ ಮಾಡ್ಕೊಳ್ಳೋ? ಪರಿಹಾರ ಇವತ್ತು ಹೇಳಲ್ಲ ನಾನು. ನಮ್ಮದು ಟಿ ವಿ ನೋಡ್ತಾ ಇರಬೇಕು, ಭಾಳಷ್ಟು ಪರಿಹಾರಗಳು ಪ್ರತಿಯೊಂದು ಗ್ರಹಕ್ಕೂ ಕೊಡ್ತೀನಿ. ಓಕೆ. ಪರಿಹಾರ ಇದೆ. ಫಸ್ಟ್ ಪರಿಹಾರ ಹೇಳ್ಬಿಟ್ಟಿದ್ದೀನಿ, ಸೈಲೆನ್ಸ್. ಎಲ್ಲರನ್ನೂ ಪ್ರೀತಿ ಮಾಡು. ನಮ್ಮ ಇವರು BM ಹೆಗಡೆಯವರು ಒಂದು ಎಷ್ಟೊಂದು ಸತಿ ಇದರಲ್ಲಿ ತುಣುಕಲ್ಲಿ ಕೊಡ್ತಾ ಇರ್ತಾರೆ, ನಿನಗೆ ಕಾಯಿಲೆ ಬರ್ತಾ ಇದೆ ಅಂತಂದರೆ ನೀನು ಅಸೂಯೆ ಬಿಡು ಅಂತಲೇ ಹೇಳೋದು. ಕಾಯಿಲೆಗೆ ಕಾರಕ ಶನಿ, ಅಸೂಯೆನೇ ಕಾರಕ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಹೋಗ್ತಾ 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 ನಿಮ್ದು ಏನೋ ಪಾರ್ಟ್ಸ್ ಡ್ಯಾಮೇಜ್ ಆಗ್ತಾ ಇದೆ, ಅಲ್ಲಿ ನಿಮಗೆ ಸೆಲ್ಸ್ಗೆ ನೀವು ಹಾಕಿದ್ದೀರ, ನಮ್ಮ ತಲೆಯಲ್ಲಿ ಬರುತ್ತಲ್ಲ ಆಲೋಚನೆ, ಅದರೊಳಗಡೆ ಹೋಗಿ ಸೆಲ್ಗೆಲ್ಲ ಹೇಳ್ತಾ ಇರುತ್ತೆ ಅಸೂಯೆ ಪಡು, ಜಲಸಿ ಪಡು ಅಂತ. ಆ ಸೆಲ್ಸ್ಗೆ ಒಂಥರ ಜಲಸಿಯಾಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕೆಲಸ ಮಾಡೋರು ಹೊಟ್ಟೆ ಉರಿ ಪಟ್ಟರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಹೊಟ್ಟೆ ಉರಿ ಇಸ್ ದಿ ರೂಟ್ ಕಾಸ್ ಆಫ್ ಲೇಸಿನೆಸ್. ಓಕೆ ಗುರುಗಳೇ, ಸರಿ. ಲೇಸಿನೆಸ್.